ಯಾಕೆ ಎಲ್ಲೆಲ್ಲೋ ಜಾಗ ಹುಡುಕ್ತಾ ಇದೆಯಾ, ಈ ಜಾಗದಲ್ಲಿ ಯಾಕೆ ಮಾಡಬಾರ್ದು ಸುಮ್ಮನೆ ಮನಸ್ಸಲ್ಲಿ. ಜನವರಿಲಿ ತಲೆಗೆ ಬಂತು ಸರ್. ಫೆಬ್ರವರಿ 6ನೇ ತಾರೀಕು ಭಾಷಣ ಸ್ವಾಮೀಜಿ ಕರೆಸಿ ಪೂಜೆ ಮಾಡಿದೆ. ವೆರಿ ನೆಕ್ಸ್ಟ್ ಇಯರ್ ಫೆಬ್ರವರಿ 6ನೇ ತಾರೀಕು ನಮ್ಮ ಮೈಸೂರು ಮಾನ್ಯ ಶ್ರೀ ಯದುವೀರ್ ದತ್ತ ನರಸಿಂಹರಾಜ ಕೃಷ್ಣರಾಜ ಒಡೆಯರ್ ಅವ್ರ ಕೈಲಿ ಕುಂಭಾಭಿಷೇಕ ಮತ್ತು ಪೂರ್ಣಾವತಿ ಎರಡು ಅವ್ರ ಕೈ ಮಾಡಿಸ್ತೀವಿ ಸರ್. ಈ ಗಾಡಿ ರೇಟ್ ಆಗ ಕೇಳಿದರೆ 34,750 ರೂಪಾಯಿ ಸರ್. ತಿಂಗಳಿಗೆ 750 ರೂಪಾಯಿ ತೀರಿಸ್ಬೇಕಿತ್ತು, ಆಗ್ತಿರ್ಲಿಲ್ಲ ಸರ್. ಅಯ್ಯೋ 4-5 ಸಲ ಸೀಸಿಗೆ ಬಂದ್ಬಿಟ್ಟಿತ್ತು ಸರ್. ಇಲ್ಲಿಂದ ಅಷ್ಟು ದೂರ ಹೋಗಿದ್ದಾನೆ ಸರ್. ಸೆಕೆಂಡ್ ಈ ಕೇಮ್ ಬ್ಯಾಕ್ ಇಲ್ಲ ಹಿಂಗೆ ನೋಡ್ದ ಸರ್, ಹಿಂಗೆ ನೋಡ್ದ ಹಾ ಅಂದ, ಹಿಂಗೆ ಕೈ ಮುಗಿದೆ ಸರ್ ಅಷ್ಟೇ. ಹಿಂಗೆ ಅನ್ಬಿಟ್ಟು ಸರ್ ₹1 ಇದು ಕೊಟ್ಬಿಟ್ಟು ಹಿಂಗೆ ಅನ್ಬಿಟ್ಟು ಹೋಗ್ತಾ ಇದೆ ಸರ್. ಇಲ್ಲೂ ಒಂದು ಲ್ಯಾಮಿನೇಷನ್ ಮಾಡಿಸಿರ್ತೀನಿ. ಅರೇ ಟೆಲಿಫೋನ್ ವೈರ್ ಯಾರ ಮನೆಗೆ ಹೋಗಿದೆ ನೋಡ್ಕೊಳ್ಳೋದು ಸರ್. ಅವ್ರ ಮನೆಗೆ ಹೋಗ್ಬಿಟ್ಟು ಸರ್ ಯಾರೇ ಅದು ಸರ್, ಶ್ಯಾಮ್ ಬಂದಿದ್ದೀನಿ ಸರ್, ಸ್ನೇಕ್ ಶ್ಯಾಮ್. ಏನೋ ನಾವು ಯಾರ್ದೋ ಮನೆಗೆ ಹಾವು ಬಂದಿದಂತೆ, ಫೋನ್ ನಂಬರ್ ಇದೆ, ಫೋನ್ ಮಾಡಿಕೊಡ್ತೀರಾ ಸರ್. ಹೌದು ಶ್ಯಾಮ್ ಅವರೇ ಬೇಜಾರು ಮಾಡ್ಕೋಬೇಡಿ, ಈ ತಿಂಗಳು ನಾವು ದುಡ್ಡು ಕಟ್ಟಿಲ್ಲ, ಔಟ್ ಗೋಯಿಂಗ್ ಕಟ್ ಮಾಡ್ಬಿಟ್ಟಿದೆ. ₹300 ಕಟ್ಟಕ್ಕಾಗಿ ಔಟ್ ಗೋಯಿಂಗ್ ಕಟ್ ಆಗ್ತೀವಿ ಸರ್. ಆಗ ಇದು ಏನು, ಇದ್ರ ಹಿಂದಿರೋ ಕನಸೇನು ಸರ್? ಇದು ಶಿವದತ್ತ ಸಾಯಿ ಮಂದಿರ ಅಂತ ಸರ್. ಹಾ, ನನ್ನ ಗೋಶಾಲೆ ಹೆಸರು ಶಿವದತ್ತ ಸಾಯಿ ಗೋಶಾಲೆ ಸರ್. ಹಾ ಸರ್, ನನಗೆ ಮೊದಲಿಂದ ಒಂದು ಆಸೆ ಐತೆ ಸರ್, ಶಿರಡಿ ಸಾಯಿನಾಥನ ಒಂದು ದೇವಸ್ಥಾನ ಮಾಡಬೇಕು ಅಂತ. ಒಂದು ವಿಗ್ರಹ ಕೆತ್ತಿಸಿ ಇಟ್ಟುಬಿಟ್ಟಿದೆ ಸರ್. ಒಂದು ಕಡೆ ಸ್ಥಾಪನೆ ಒಪ್ಪಲಿಲ್ಲ, ಇನ್ನೊಂದು ಕಡೆನೂ ಒಪ್ಪಲಿಲ್ಲ. ಯೋಚನೆ ಮಾಡ್ತಾಯಿದ್ದೆ ಸರ್. ಈ ಜಾಗ ಆವಾಗಲೇ ತೊಗೊಂಡಿದ್ದು, ಗಿಡ ಗಂಟೆ ಎಲ್ಲ ಬೆಳ್ಕೊಂಡಿತ್ತು. ನಮ್ಮಲ್ಲಿ ಒಬ್ಬರು ಬಾಡಿಗೆಗಿದ್ರು, ಅವರಿದ್ದರು ಸರ್, ಗಿಡ ಗಂಟೆ ಬೆಳ್ಕೊಂಡಿದೆ, ಕ್ಲೀನ್ ಮಾಡಿಸ್ಕೊಡಿ ಅಂದಟ್ಟೆ. ನಾನು ಏನು ಮಾಡಿದೆ, JCB ಕ್ಲೀನ್ ಮಾಡಿಸಿದ್ದೆ. ಒಂದೆರಡು ಕೆರೆ ಓಡಾಯ್ತು, ಪಾಡಿಗೆ ಹೋಯ್ತು. ಆ ಮೂಲೆಗೆ ಹೊರ್ಕೊಂಡು ನಿಂತಿದ್ದೆ ಸರ್. ಒಂದು ಫ್ಲಿಕ್ಕರು, ಯಾಕೆ ಎಲ್ಲೆಲ್ಲೋ ಜಾಗ ಹುಡುಕ್ತಾ ಇದೆಯಾ, ಈ ಜಾಗದಲ್ಲಿ ಯಾಕೆ ಮಾಡಬಾರ್ದು ಸುಮ್ಮನೆ ಮನಸ್ಸಲ್ಲಿ. ಜನವರಿಲಿ ತಲೆಗೆ ಬಂತು ಸರ್. ಫೆಬ್ರವರಿ 6ನೇ ತಾರೀಕು ಭಾಷಣ ಸ್ವಾಮೀಜಿ ಕರೆಸಿ ಪೂಜೆ ಮಾಡಿದೆ. ವೆರಿ ನೆಕ್ಸ್ಟ್ ಇಯರ್ ಫೆಬ್ರವರಿ 6ನೇ ತಾರೀಕು ನಮ್ಮ ಮೈಸೂರು ಮಾನ್ಯ ಶ್ರೀ ಯದುವೀರ್ ದತ್ತ ನರಸಿಂಹರಾಜ ಕೃಷ್ಣರಾಜ ಒಡೆಯರ್ ಅವ್ರ ಕೈಲಿ ಕುಂಭಾಭಿಷೇಕ ಮತ್ತು ಪೂರ್ಣಾವತಿ ಎರಡು ಅವ್ರ ಕೈ ಮಾಡಿಸ್ತೀವಿ ಸರ್. ಅವ್ರು ಇನ್ನೂ ರಾಜಕಾರಣಿ ಆಗಿಲ್ಲ, ರಾಜ ಆಗಿದ್ರು. ನಾನು ಎಲ್ರಿಗೂ ಹೇಳ್ತೀನಿ, ರಾಜಕಾರಣಿನ ಯಾರನ್ನ ಕರ್ಸ್ಬೋದು, ರಾಜನ ಕರ್ಸಕ್ಕಾಗಲ್ಲ. ಹೌದಪ್ಪ, ಆಯ್ತಾ? ಅವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಸರ್ ಅವ್ರಿಗೆ, ಅದನ್ನ ಬಿಟ್ಟು ಇಲ್ಲಿಗೆ ಬಂದರು ಸರ್. ಅದು ಕೇಳಿ ಸರ್, ಇದು ಶಿವ ಪಂಚಾಯತನ ಸರ್, ಶಿವ ಪಂಚಾಯತನ. ಒಂದೊಂದು ದೇವ್ರಿಗೂ ಒಂದೊಂದು ಪಂಚಾಯತನ ಇದೆ ಸರ್. ಅದು ಆದಿತ್ಯ, ನಾರಾಯಣ, ಗಣನಾಥ, ಅಂಬಿಕಾ ಸಮೇತ ಚಂದ್ರಮೌಳೇಶ್ವರ. ಇದು ಕೆಳಗಡೆ ಇದೆಯಲ್ಲ ಸರ್, ಅದು ನವರತ್ನ ಲಿಂಗ. ಅದನ್ನ ಸ್ಥಾಪನೆ ಮಾಡ್ಬೇಕು ಅಂತಿದ್ದೆ. ನವರತ್ನ ಲಿಂಗ ಎಲ್ಲಿಂದ? ಅದು ನನ್ನ ಫ್ರೆಂಡ್ ಕೊಟ್ಟಿದ್ದೆ ಸರ್. ಅದನ್ನ ಸ್ಥಾಪನೆ ಮಾಡ್ಬೇಕು ಅಂತಿದ್ದೆ. ಅವಾಗ ಇದೇ ತರ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಮತ್ತೆ ಚಲ ಅಂತ ಅರುಣಾಚಲ ಇದೇ ತರ ಕಾಫಿ ಕುಡಿಯೋಕೆ ಸಿಕ್ಕಿದ್ರು. ಮಗನೇ, ನಾವು ಒಂದು ದೇವಸ್ಥಾನ ಮಾಡ್ತಿದೀವಿ ಕಣೋ, ಹಾಡಿಗಳೆಲ್ಲ ಕನ್ವರ್ಷನ್ ಆಗ್ತಾ ಇದೆ, ಅಲ್ಲೆಲ್ಲ ಶಿವಲಿಂಗ ಪೂಜೆ ಮಾಡ್ತಾ ಇದೀವಿ ಅಣ್ಣ, ನಾನು ಒಂದು ದೇವಸ್ಥಾನ ಮಾಡ್ತೀನಿ, ಈ ಲಿಂಗ ತೋರಿಸ್ತೆ. ಮಗ ಬೇಡ ಇದು ತಾಳು ಅಂದ್ಬಿಟ್ಟು ಒಂದು ಫೋನ್ ಮಾಡ್ತಾರೆ ಸರ್ ಇಲ್ಲಿಗೆ ಉಜ್ಜಯಿನಿಗೆ. ಉಜ್ಜಯಿನಲ್ಲಿ ಒಬ್ರು ಮಹಾರಾಜ ಇದ್ದಾರೆ ಸರ್, ಅವ್ರಿಗೆ ಹೋಗ್ಬಿಟ್ರು. ಅವ್ರ ಕೈಗಳಿಗೆ ಹಲವಾರು ನಾಗಸಾಧುಗಳಿದ್ದಾರೆ. ಅವ್ರಿಗೆ ಹೇಳೋದನ್ನ ಸ್ಥಾಪನೆ ಮಾಡಬೇಡ, ನಾನು ಕಳಿಸ್ತೀನಿ ಅಂತೇಳಿ. ಮೌನಿ ಅಮಾವಾಸ್ಯೆ ದಿನ ನರ್ಮದಾ ನದಿಯಲ್ಲಿ ಕಲ್ಲು ಉಕ್ಕುತ್ತಂತೆ ಸರ್. ಆ ಕಲ್ಲನ್ನ ಬಫ್ ಮಾಡಿ ಪೂಜೆ ಮಾಡಿ ಕಳ್ಸಿಕೊಟ್ರ ಸರ್ ಶಿವ. ಅದಾದ್ಮೇಲೆ ಅಮ್ಮನವರು ಸರ್, ಪಾರ್ವತಿ ಅಮ್ಮ. ಅದಾದ್ಮೇಲೆ ದತ್ತಾತ್ರೇಯ ಸರ್, ದತ್ತಾತ್ರೇಯ ಸಾಯಿನಾಥ, ಅರ್ಧನಾರೀಶ್ವರ, ಯೋಗ ಗಣೇಶ, ಸುಬ್ರಹ್ಮಣ್ಯ, ನಾಗ. ಇಷ್ಟ ಆಯ್ತಾ ಸರ್? ಇದು ಸತ್ಯನಾರಾಯಣ ಸರ್. ಇದನ್ನ ಯಾವ ತರ ಕೆತ್ತಿದ್ದಾರೆ ಅಂದ್ರೆ ಸರ್, ನಿಮ್ಗೆ ಇದು ಕದರೆ ಬೇರೆ ಸರ್. ಇದು ಶ್ಯಾಮ್ ಸುಂದರ್ ಭಟ್ ಅಂತ ಕೆತ್ತಿರೋದು ಸರ್ ಇದು. ಆಯ್ತಾ? ಈ ವಿಗ್ರಹ ಏನಾಗಿದೆ, ಭೋಗಾದಿಲ್ ಒಬ್ರು ದೇವಸ್ಥಾನ ಕಟ್ಟೋಣ ಅಂತ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ ಸರ್. 14 ವರ್ಷ ಪೂಜೆಯಲ್ಲೇ ನಿಂತಿತ್ತು. ಅದನ್ನ ಕೆತ್ತಿಸ್ಕೊಟ್ರಿಸಿ ಲಾಯರ್ ಶಶಿ ಅಂತ. ಅವ್ರ ಮಿಸಸ್ ಹೋಗ್ಬೇಕಾದ್ರೆ ಏನ್ರಿ ಪೂಜೆ ಎಲ್ಲ ಪುನಸ್ಕಾರ ಇಲ್ಲ, ನಾವೇನ್ ಪಾಪ ಮಾಡಿದ್ವಿ ರೀ, ಅಟ್ಲೀಸ್ಟ್ ನೀರ್ಗಾದ್ರೂ ಬಿಟ್ಬಿಡೋಣ ತಗೊಂಡೋಗಿ ಯಾರಮ್ಮ ಮಾಡಿ. ಅವ್ರು ಶ್ಯಾಮ್ ಸುಂದರ್ ಭಟ್ಗೆ ಹೇಳಿದಂತೆ, ಈ ತರ ಬಿಟ್ಬಿಡ್ತೀವಿ, ಈ ತರ ಅದನ್ನ ಆಗ್ತಿಲ್ಲ. ಅವ್ರೇನು ಹೇಳಿದಾರೆ, ಒಂದು ಕೆಲಸ ಮಾಡಿ, ಸ್ನೇಕ್ ಶ್ಯಾಮ್ ಒಂದು ದೇವಸ್ಥಾನ ಮಾಡ್ತಾ ಅವ್ರನ್ನ ಕೇಳಿ ನೋಡಿ. ನಾನಂದು ಇದೇ ಇಷ್ಟೊಂದು ವಿಗ್ರಹಗಳಿದೆಯಲ್ಲ, ನಾನು ಹಿಂಗೆ ಇದು ಮಾಡಲಿ ಅಂತ ನಮ್ಮ ಗುರುಗಳಿಗೆ ಫೋನ್ ಮಾಡಿದೆ. ಅವ್ರಂದ್ರು, ಜಾಗ ಇಲ್ಲದಿದ್ರೇನಂತೆ, ಅಷ್ಟು ಜನಕ್ಕೆ ಕೊಟ್ಟಿದ್ದೀರಾ, ಇವನು ಕೊಡೋಕ್ಕಾಗಲ್ವಾ,
ಉತ್ತರಾಭಿಮುಖವಾಗಿ ಇಟ್ಬಿಟ್ಟು ಮಾಡಿದ್ವಿ. ಇವಾಗ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಆಗುತ್ತೆ, ಪ್ರತಿ ಚೌತಿಗೆ. ಬಟ್ ನಂದು ದೇವಸ್ಥಾನ ವಿಶೇಷ ಏನಿಗೆ ಗೊತ್ತಾ ಸರ್, ನಾನು ಎಲ್ಲೂ ಬೋರ್ಡ್ ಹಾಕಿಲ್ಲ ಅರ್ಚನೆಗೆ ಇಷ್ಟು, ಅಭಿಷೇಕಕ್ಕೆ ಇಷ್ಟು ಅದ. ಯಾಕೆಂದ್ರೆ ನನ್ನ ದೇವಸ್ಥಾನದಲ್ಲಿ ಭಕ್ತರು ಬರಬೇಕು, ಕಮರ್ಷಿಯಲ್ ಆಗಬಾರ್ದು ಅಂತ. ನನ್ನ ದೇವಸ್ಥಾನದಲ್ಲಿ ಎಲ್ಲ ಕ್ಯಾಸ್ಟು ಒಂದೇ, ಶ್ರೀಮಂತನೂ ಒಂದೇ, ಬಡವನು ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಗಾಡ್. ಇದ್ರ ಆರ್ಕಿಟೆಕ್ಚರ್ ನನಗೆ ಒಂದು ಪಿರಮಿಡ್ ಶೇಪಲ್ಲೇ ಕಟ್ಟಬೇಕು ಅಂತ ಬಂತು ಸರ್. 5.6 ಡಿಗ್ರಿ 51.2 ಡಿಗ್ರಿ ತೊಗೊಂಡಿದ್ದಕ್ಕೆ 51.2 ಡಿಗ್ರಿ ಹೇಳ್ಕೊಂಡ್ಬಿಟ್ಟಿಗೆ ಅದು 36 ಅಡಿ ಹೇಳ್ಕೊಂಡ್ಬಿಡೋಯ್ತು. ನಂದೇ ಸರ್, ಪ್ಲಾನ್ ಎಲ್ಲ ನಂದು. ಎಷ್ಟು ತಂಪಿದೆ, ಕೂಲ್ ಆಗಿದೆ ನಮ್ಗೆ. ಆಮೇಲೆ ಬರೋರು ಅಷ್ಟೇ ಸರ್, ನಾನು ಬೀಗ ಹಾಕಲ್ಲ, ನೋಡಿದ್ರಲ್ಲ ಈಗ ಬೀಗ ಹಾಕಲ್ಲ. ಯಾರೇ ಬಂದು ಚಿಲ್ಕ ತಗೊಂಡು ಒಳಗಡೆ ಕೂತ್ಕೊಂಡು ಪ್ರೇ ಮಾಡಿ ಹೋಗ್ಬೋದು, ಪ್ರಾರ್ಥನೆ ಮಾಡಿ ಹೋಗ್ಬೋದು ಸರ್. ಆದ್ರೆ ಎಲ್ಲೂ ಏನು ಡಿಸ್ಟರ್ಬ್ ಮಾಡೋದು ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಅವರೇ ಬಂದು ಇಲ್ಲಿ ನಿಂತ್ಕೊಂಡು ಮಂಗಳಾರತಿ ತಟ್ಟೆ ಇಟ್ಕೊಂಡು ಅವರೇ ಮಂಗಳಾರತಿ ಮಾಡಿ ಇಟ್ಬಿಟ್ಟು ತೊಗೊಂಡು ಹೋಗ್ಬೋದು ಸರ್. ಇಲ್ಲಿ ದಿನಚರಿ ಏನು ಸರ್? ದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀನಿ ನೀವೇ, ನಾನೇ. ದಿನ ಸಾಯಂಕಾಲ ಒಂದು ಮಂಗಳಾರತಿ ಆಗುತ್ತೆ. ಗುರುವಾರ ಮಾತ್ರ ಜನ ಬರ್ತಾರೆ ಸಾಯಂಕಾಲದ ಹೊತ್ತು. ಭಕ್ತರಿಗೆ ಒಂದು ಒಳ್ಳೆ ಹಾರೈಕೆ, ಎಲ್ಲ ಭಕ್ತರಿಗೂ. ಚಿಕ್ಕ ಮಗು ಬಂದರೂ ನಾನು ಅದೇ ಥರ ದೊಡ್ಡವ್ರು ಬಂದ. ಇದನ್ನ ಹೇಗೆ ಕಟ್ಟಿದ್ರಿ ನೀವು ಸರ್? ಏನೋ ಮನ್ಸಿಗೆ ಬಂತು ಸರ್. ಯಾಕಂದ್ರೆ ನೀವೇನು ದೊಡ್ಡ ಶ್ರೀಮಂತರಲ್ಲ. ಇಲ್ಲ ಸರ್, ಸುಮಾರು ಜನ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಭಗವಂತ ಅದು ಹಿಂಗೆ ನಡೆಸ್ಕೊಂಡಂತ ಗೊತ್ತಿಲ್ಲ ಸರ್. ಸರ್ ನಿಜವಾಗ್ಲೂ ಹೇಳ್ತೀನಿ, 7 ವರ್ಷದಿಂದ ನಾನು ಯಾವ ಥರ ಹಸುಗಳನ್ನ ಸಾಕ್ತಾ ಇದ್ದೀನಿ, ನಾಯಿಗಳನ್ನ ಸಾಕ್ತಾ ಇದ್ದೀನಿ, ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ, ಸತ್ಯವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಸರ್. ನಾಳೆ ಬೆಳಿಗ್ಗೆ ಹಸು ಏನಪ್ಪ ಮಾಡೋದು, ಹಿಂಡಿಗಿಲ್ವೆಲ್ಲ ಭಗವಂತ, 2 ಮೂಟೆ ಹಿಂಡಿ ತರಬೇಕಲ್ಲಪ್ಪ, 1 ಮೂಟೆ ಹಿಂಡಿ 900 ರೂಪಾಯಿ ಅಲ್ಲಪ್ಪ, ಬೂಸ ಏನಪ್ಪ ಮಾಡೋದು ಅಂತ ಅವನನ್ನು ಕೇಳ್ಕೊಂಡ್ರೆ, ಮಾನೇಲಿ ಒಬ್ರು ಫೋನ್ ಮಾಡಿರ್ತಾರೆ ಸರ್, ಶಾಮರೇ ನನ್ನ ಮಗು ಬರ್ತಡೇ ಇದೆ, ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ, ನೀವು ಹಸುಗೆ ಏನಾರ ತೊಗೊಂಬಿಡಿ ಅಂತ. ಅವ್ರ ಹೆಸರು ನಾನು ಪೂಜೆ ಮಾಡಿ ಅವ್ರ ಹೆಸರಲ್ಲಿ ಹಸುಗಳಿಗೆ ಊಟ ಹಾಕ್ತೀನಿ ಸರ್. ಸರ್ ಸತ್ಯವಾಗ್ಲೂ ಒಂದು ಸತ್ಯ ಇದೆ ಸರ್, ನಾವು ಮನಸ್ಸಲ್ಲಿ ಮಾತಾಡೋದು ಒಳ್ಳೇದಿದ್ರೆ ಖಂಡಿತ ಫಲಿಸ ಆಗತ್ತೆ. ನಂಗೆ ಅದು ಅನುಭವ ಆಗ್ಬಿಟ್ಟಿದೆ ಸರ್. ಸರ್ ಸತ್ಯವಾಗ್ಲೂ ಎಷ್ಟೋ ಕಡೆ ಆ ಥರ ಆಗಿದೆ ಸರ್. ನನಗೆ ಇದನ್ನು ನಂಬೋದು ಬಿಟ್ಟೇ ಬಿಡ್ಬೋದು, ಅವ್ರಿಗೆ ಸೇರಿದ್ದು. ನಾನು ಅನ್ಕೊಂಡಿದ್ದೀನಿ, ಭಗವಂತ ನನಗೆ ಹೊಟ್ಟೆ ಹೆಸರು ಪರವಾಗಿಲ್ಲ, ಆದರೆ ಪ್ರಾಣಿಗಳಿಗೆ ಹಿಂಗೆ ಇಡಬೇಡ ಭಗವಂತ ಅಂದಿದ ತಕ್ಷಣ ಯಾರೊಬ್ರು ಫೋನ್ ಮಾಡ್ತಾರೆ, ಶಾಮರೇ ನಮ್ಮ ತಂದೆಯವ್ರದ್ದು ಇವತ್ತು ವೈಕುಂಠ ಸಮಾರಾಧನೆ ಇದೆ, ನಾಳೆ ಬೆಳಿಗ್ಗೆ ಬರ್ತಾ ಇದ್ದೀವಿ, ಏನೇನು ತರಬೇಕು ಹೇಳ್ಬಿಡಿ ಹಸುಗಳಿಗೆ ಅಂತ. ನೋಡಿ ಸರ್, ನಾನು 10 ಮೂಟೆ ಕೇಳಿದ್ರು ತಂದ್ಕೊಡ್ತಾರೆ ಸರ್. ಆದರೆ ನಾನು ಅವ್ರಿಗೆ ಬರ್ಡನ್ ಮಾಡಲ್ಲ ಸರ್, ಯಾಕೆಂದರೆ ತಂದೆ ಹೆಸರು ಸಾಲ ಮಾಡ್ತಾರೋದು ಬೇಡ. ಹೌದು. ಆಮೇಲೆ ಎಲ್ರಿಗೂ ಹೇಳೋದಿಷ್ಟೇ ಸರ್, ಹರಕೆ ಕಟ್ಕೋತಾರೆ ಸರ್, ಸಾಲ ಮಾಡೋಷ್ಟೆಲ್ಲ ಹೋಗ್ತಾರೆ ಸರ್. 80 ವರ್ಷ ಆಗಿರುತ್ತೆ ಸರ್, ಹೆಜ್ಜೆ ನಮಸ್ಕಾರ ಉಳಿಸೇವೆ ಮಾಡ್ತೀವಿ ಅಂತಾರೆ, ಅದೆಲ್ಲ ಹರಕೆನಾ ಸರ್? ಎಲ್ಲ ಹೊರಗಡೆ ಬಂದು ಬರ್ತಾರೆ ಈಗ ಶಡೋ ಬೈಲಿ. ಸರಿ, ನಾನು ಹೇಳೋದು ಹರಕೆ ಕಟ್ಕೊಳ್ಳೋದು ಯಾವ ಥರ ಸರ್? ಸರ್ ನನ್ನ ಮಗ ರ್ಯಾಂಕ್ ಬಂದರೆ 4 ಜನ ಬಡ ವಿದ್ಯಾರ್ಥಿಗೆ ಪುಸ್ತಕ ತೆಕ್ಕೊಡ್ತೀನಿ ಅಂತ, ನಮ್ಮ ಅಪ್ಪನ ಕಾಯಿಲೆ ವಾಸಿ ಆದರೆ 4 ಜನ ಬಡ ರೋಗಿಗಳಿಗೆ ಔಷಧಿ ತೆಕ್ಕೊಡ್ತೀನಿ ಅಂತ, ನನಗೇನ ಒಳ್ಳೇದಾದರೆ ನಾಯಿಗಳಿಗೆ ಬಿಸ್ಕೆಟು, ಹಸುಗಳು ಬಾಳೆಹಣ್ಣು ಕೊಡ್ತೀನಿ ಅಂತ ಹರಕೆ ಕಟ್ಕೊಳ್ಳಿ. ಈಸಿಯಾಗಿ ಕಟ್ಕೋಬೋದು ಇದನ್ನ. ಅದು ಬಿಟ್ಬಿಟ್ಟು ಉರುಳು ಸೇವೆ ಮಾಡೋಕ್ಕಾಗಲ್ಲ, ಬೆಟ್ಟ ಹತ್ತಕ್ಕಾಗಲ್ಲ, ವಯಸ್ಸಾಗಿರುತ್ತೆ. ಆ ಟೈಮಲ್ಲಿ ಅಷ್ಟೇ ಸರ್ ಜೀವನ. ಇದು ಗಿನಿಪಿಗ್ ಅಂತ ಸರ್. ಇದು ಗಿನಿಪಿಗ್ ಅಂತ. ಇದು ಯಾರೋ ತಂದ್ಬಿಟ್ಟಿದ್ದು. ಹೌದಾ? ಗಿನಿಪಿಗ್ಗು. ಇದು ಕ್ಯಾರೆಟು, ಬೀನ್ಸು ಎಲ್ಲ ತಿನ್ನುತ್ತೆ. ಇದಾದ್ಮೇಲೆ ಸರ್ ಇದನ್ನ ಆಟೋ ಸರ್. ಇದು ಆಟೋ ನನ್ ಜನ್ಮ ಕೊಟ್ಟಿದ್ದ ಆಟೋ ಸರ್. ಈಗ ಆಟೋ ಚಾಲನೆ ಯಾವಾಗ ಶುರು ಮಾಡಿದ್ರಿ? 1989 ಸರ್. 89. ನೀವು ರಿಕ್ಷಾ ಡ್ರೈವರ್ ಆಗ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿ ಆಗುತ್ತೆ ಸರ್? ಏನಂದ್ರೆ 4ನೇ ಕ್ಲಾಸ್ ಓದ್ತಾ ಇದ್ದೀರಿ ಅಂತ ಅಪ್ಪ ಬೈದಲ್ಲಿಗೆ ನಿಲ್ಸಿದ್ರಿ. SLC ಫೇಲ್ ಅದೇನ್ ಬಿಟ್ಟೆ. ಆಮೇಲೆ SLC ಆಯ್ತು, PUC ಆಯ್ತು, ITI ಮಾಡಿದೆ, ಸುಮಾರು ಫ್ಯಾಕ್ಟ್ರಿಗಳ ಕೆಲ್ಸಕ್ಕೆ ಹೋದೆ. ಸುಮಾರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದೆ. ಆಮೇಲೆ ಯಾವ ಫ್ಯಾಕ್ಟ್ರಿಗೆ ಹೋದ್ರು ಬೆಸ್ಟ್ ವರ್ಕರ್ ಅವಾರ್ಡ್ ರಿವಾರ್ಡು ಆಯ್ತಾ. ಆಮೇಲೆ ದಿನಕ್ಕೆ 4 ರೂಪಾಯಿ ಸಂಬಳ, 6 ರೂಪಾಯಿ ಸಂಬಳ, ಸಂಡೆ ಕಟ್ಟು, ಎಲ್ಲ ಬೇಜಾರಾಗೋದು. ಒಂದ್ ಕಡೆ ಕಟ್ಟೆ ಮೇಲೆ ಕೂತಿದ್ದೆ. ಅಲ್ಲಿ ನಮ್ಮ ಏರಿಯಾದಲ್ಲಿ ನಾಗಲಕ್ಷ್ಮಿ ಅಂತ ಪೇಯಿಂಗ್ ಗೆಸ್ಟ್ ನಡೆಸ್ತಾ ಇದ್ರು. ಅವ್ರ ಮನೇಲಿ ಒಬ್ರು ಪ್ರಕಾಶ್ ಶಿಂದೆ ಅಂತಿದ್ರು. ಅವ್ರ ಮನೇಲಿ 2-3 ಹಾವು ಹಿಡಿದಿದ್ದೆ ನಾನು. ಹಾವು ಹಿಡಿದಿದ್ದಾಗ ಏನಾಯ್ತು, ಅವರು ಕಟ್ಟೆ ಮೇಲೆ ಕೂತಿದ್ನಲ್ಲ, ಶ್ಯಾಮ್ ಯಾಕ್ರಿ ಇಲ್ಲಿ ಕೂತಿದ್ದೀರಾ ಅಂದ್ರು. ಸರ್ ಕೆಲಸ ಬಿಟ್ಬಿಟ್ಟೆ, ನೀ ಎಲ್ಲೂ ಕೆಲಸ ಮಾಡಲ್ಲ ಮನೆ, ನೀವು ಉದ್ಧಾರ ಆಗಲ್ಲ ನೀನು ಅಂದ್ರು. ಇಲ್ಲ ಸರ್, ಒಂದು ಒಳ್ಳೆ ಕಡೆ ಕೊಡ್ಸಿ ನಾನು ಬರ್ತೀನಿ ಅಂದೆ. ನಾಳೆ ಬೆಳಿಗ್ಗೆ ಆಫೀಸಿಗೆ ಬಾ ಅಂದ್ರೆ KSFCಗೆ ಹೋದೆ. ಅಲ್ಲಿ ಗುರುದತ್ ಅಂತ ಪರಿಚಯ ಮಾಡಿಕೊಟ್ಟು, ಗುರುದತ್ನ. ಗುರುದತ್ ನೋಡಿ ಶ್ಯಾಮ ಅಂತ ಅವ್ರ ಮನೆಗೆ ಅವ ಬಂದು ಇಟ್ಕೊಂಡು ಓಡಾಡ್ತಿರ್ತಾನೆ ಕಂಡು ಲೈಫ್ ಹಾಳು ಮಾಡ್ಕೊಂಡ್ಬಿಡ್ತಾನೆ, ಅದನ್ನೆಲ್ಲ ಕೆಲಸ ನೋಡ್ಕೊಬಿಡಿ ನನ್ನ ಫ್ಯಾಕ್ಟ್ರಿಗೆ ಅಂದ್ರು. ಅಲ್ಲಿ ಹೋದೆ, ಕೂತ್ಕೊಂಡೆ. ವೆರಿ ಇಂಟ್ರೆಸ್ಟಿಂಗ್ ಕಂಡ್ರಿ, ಯಾವ ಥರ ಹಾವು ಹಿಡಿತೀರಿ ಅಂತೆಲ್ಲ ಕೇಳಿದ್ರು. ಅವ್ರು ಹೇಳಿದೆ, ಶ್ಯಾಮ್ ಇಲ್ಲಿ ಕೆಲಸ ಕೊಡೋಕೆ ಬರಲ್ಲ, ಲೋನ್ಗಳು ಕೊಡ್ತೀವಿ ಅಂದರು. ಯಾವ್ಯಾವುದು ಕೊಡ್ತೀರಾ ಸರ್ ಅಂದೆ. ಆಟೋಯಿಂದ ಹಿಡಿದು ಇಂಡಸ್ಟ್ರಿ ತನಕ ಕೊಡ್ತೀವಿ ಅಂದರು.
ಸರ್ ಇಂಡಸ್ಟ್ರಿ ಎಲ್ಲ ಆಗಲ್ಲ ಸರ್, ನೋಡೋಣ ತಾಳಿ. ನಮ್ಮ ಅಮ್ಮಂಗೆ ಬಂದು ಕೇಳಿದೆ, ಅಮ್ಮ ಆಟೋ ತಗೊಡಮ್ಮ ಬಂದು. ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ. ನಮ್ಮಪ್ಪ ಏನು ಮಾಡಿದ್ರು, ಅವ್ರಿಗೊಂಥರ ಈಗೋ ಇತ್ತು. ಅದಕ್ಕೆ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರಲ್ಲ, ನಾಳೆ ಸುಬ್ಬಣ್ಣ ನಿಮ್ಮ ಮಗಂಗೆ ಏನು ಕೆಲಸ ಅಂದರೆ ಆಟೋ ಡ್ರೈವರ್ ಅಂತ ಹೇಳ್ಕೊಂಡು ಅವಮಾನ. ಅವಾಗ ನಾನೇನು ಮಾಡಿದೆ, ಹಠ ಬಿದ್ದು ನಮ್ಮ ಅಮ್ಮಂಗೆ ಕೊಲಾಟ್ರಲ್ ಸೆಕ್ಯೂರಿಟಿ LIC ಬಾಂಡ್ ಇಟ್ಬಿಟ್ಟು ಆಟೋಗೆ ಲೋನ್ ಮಾಡಿಸ್ಬಿಟ್ಟೆ. ಅದಾದ್ಮೇಲೆ ಏನಾಯ್ತು, ಅಲ್ಲಿ ನಂಗೆ ಕಲ್ತ್ಕೋಬೇಕಲ್ಲ. ನಮ್ಮ ಫ್ರೆಂಡು ಪಡವಳ್ಳಿ ಇಬ್ರು ಮಹೇಂದ್ರ ಅಂತಿದ್ರು, ಅವ್ರಿಗೆ ಬಡ್ರಿ ಅಂತ ಕರಿತೀವಿ. ನಮ್ಮ ಸಾವುಕಾರ ಅವನು, ನಮ್ಮ ಫ್ರೆಂಡ್ ಆದ್ರೆ ಸಾವುಕಾರ ಅಂತಾನೆ ಕರೀದು, ಯಾಕಂದ್ರೆ ನಂಗೆ ಆಟೋ ಕೊಟ್ಟಿದ್ದೆ ಓಡ್ಸೋಕ್ಕೆ. ME-Y 62-35 ಗಾಡಿನ ಕೊಟ್ಟ. ದಿನ ಅದರಲ್ಲಿ ಟ್ರೈನಿಂಗ್ ತೊಗೊಂಡು ಅದ್ರಲ್ಲಿ ಬಾಡಿಗೆ ಹೊಡೆಯೋದು ಹೇಗೆ ಅಂತೆಲ್ಲ ಕಲ್ತ್ಕೊಂಡು ಈ ಗಾಡಿ ಅಷ್ಟರಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ಬಂತು. ಸರಿ, ಗಾಡಿ ರೇಟ್ ಆಗ ಕೇಳಿದ್ರೆ 34,750 ರೂಪಾಯಿ ಸರ್. ತಿಂಗಳಿಗೆ 750 ರೂಪಾಯಿ ತೀರ್ಸ್ಬೇಕಿತ್ತು, ಆಗ್ತಿರ್ಲಿಲ್ಲ ಸರ್. ಅಯ್ಯೋ 4-5 ಸಲ ಸೀಸನ್ ಬಂದ್ಬಿಟ್ಟಿತ್ತು. 750 ರೂಪಾಯಿ ತಿಂಗ್ಳಿಗೆ ದುಡಿಯಕ್ ಆಗ್ತಿರ್ಲಿಲ್ಲ ಆಗ. ಆದ್ರೆ ಅವಾಗ ದುಡ್ಡಿಗೆ ಬೆಲೆ ಇತ್ತು, ಎಲ್ಲದಕ್ಕೂ ಬೆಲೆ ಇತ್ತು. ಈಗ ಏನಂದ್ರಿಲ್ಲ, ಇದಕ್ ಬೆಲೆ ಇದೆ ನಿಮಗ್ ಬೆಲೆ ಇಲ್ಲ, ಇದಕ್ ಬೆಲೆ ಇದೆ ನಿಮಗ್ ಬೆಲೆ ಇಲ್ಲ, ಕನ್ನಡಕ್ಕೆ ಬೆಲೆ ಇದೆ ನಿಮಗ್ ಬೆಲೆ ಇಲ್ಲ, ನಿಮ್ ಬಟ್ಟೆಗೆ ಬೆಲೆ ಇದೆ ನಿಮಗ್ ಬೆಲೆ ಇಲ್ಲ, ವಸ್ತುಗಳಿಗೆ ಬೆಲೆ, ವ್ಯಕ್ತಿಗೆ ಬೆಲೆ ಇಲ್ಲ ಈಗ. ಸೊ ಈ ತರ ಇದ್ದಾಗ ಏನಾಯ್ತು, ಆಟೋ ಹಾಗೂ ಈಗ ಮಾಡ್ಕೊಂಡು ಸ್ಕೂಲ್ ಮಕ್ಳು ಬಿಡಕ್ ಶುರು ಮಾಡಿದೆ. ಅದಕ್ಕೆ ನಾನು ಆಟೋ ಹಿಂದೆ ಬರ್ತಿದ್ದೀನಿ. ಮಕ್ಕಳು ಚಿನ್ನ, ಅವರಿಂದ ನನ್ನ ಬದುಕಿಗೆ ಅನ್ನ ಅಂತ, ಅವರೇ ಊಟ ಹಾಕ್ತಿರೋದು. ಈ ತರ ಮಾಡ್ಕೊಂಡು ಆಟೋ ಲೋನ್ ಎಲ್ಲ ತೀರಿಸಿ ಎಲ್ಲ ಮಾಡ್ಕೊಂಡು ಆಮೇಲೆ ಒಂದು ವ್ಯಾನ್ ತೊಗೊಂಡೆ. ವ್ಯಾನಲ್ಲಿ ಮಕ್ಳು ಬಿಡ್ತಿದ್ದೆ, ವ್ಯಾನು ಕೊಟ್ಬಿಟ್ಟೆ. 2017 ತನಕ ಸರ್, ನಾನು ಕಾರ್ಪೊರೇಟ್ ಆಗಿದೆ 13ರಿಂದ 18 ತನಕ. 2017 ತನಕ ಮಕ್ಕಳು ಡ್ರಾಪ್ ಮಾಡ್ತಾ ಇದ್ದೆ. ಇದೇ ನನ್ನ ಆಟೋ ಸರ್. ನಾನು ಎಲ್ರಿಗೂ ಹೇಳೋದಿಷ್ಟೇ, ಎಲ್ರಿಗೂ ಒಬ್ಳು ಅಮ್ಮ ಆದರೆ ನನಗೆ 3 ಜನ ಅಮ್ಮಂದರು. ನನಗೆ ಜನ್ಮ ಕೊಟ್ಟ ತಾಯಿ ನಾಗಲಕ್ಷ್ಮಿ, ನನಗೆ ಹೆಸರು ಕೊಟ್ಟ ತಾಯಿ ಹಾವುಗಳು, 3ನೇದು ಈ ಆಟೋಗಳು ಸರ್. ಈ ಆಟೋ ನನಗೆ ಜೀವನ ಕೊಟ್ಟಿದ್ದು ಸರ್. ಇವತ್ತಿನ ದಿನ ನನಗೆ ಏನು ಪ್ರಾಣಿಗಳೆಲ್ಲ ಬದುಕಿದೆ ಸರ್, ಯಾವ್ದು ಹೊಟ್ಟೆ ತುಂಬ್ತಿದೆ ಸರ್, ಅದೆಲ್ಲ ಬದುಕಿಸ್ತಿರೋದೇ ಈ ಹಾವುಗಳೇ ಸರ್. ಅದನ್ನ ಹಾವು ಹಿಡಿಯಕ್ಕೆ ಹೋಗ್ತೀನಲ್ಲ ಸರ್, ಅವ್ರು ಎಷ್ಟು ಕೊಡ್ಬೇಕು ಅಂತ ಕೇಳ್ಕೊತಾರೆ. ಇಲ್ಲಿ ತನಕ ಇಷ್ಟು ರೇಟು ಅಂತ ಹೇಳಿದ್ರೆ ಬಿಸ್ನೆಸ್ ಆಗ್ಬಿಡುತ್ತೆ, ಸರ್ವಿಸ್ ಆಗಲ್ಲ ಸರ್. ಸರ್ ನಾನು ನಿಮ್ಗೇನು ಕೇಳಲ್ಲ ಸರ್. ನಾನು ಗೋಶಾಲೆ ಇದೆ, ಒಂದಷ್ಟು ಪ್ರಾಣಿ ಪಕ್ಷಿಗಳಿದೆ, ಅದ್ರ ಆಹಾರಕ್ಕೆ ಪ್ರೀತಿಯಿಂದ ಕೊಡಿ ಸರ್, ಬೈಕೊಂಡು ಕೊಡಬೇಡಿ. ಯಾಕೆ ನೀವು ಪ್ರೀತಿಯಿಂದ ಕೊಡೋದು ಆಹಾರ ತೊಗೊಂಡೋದಾಗ ಅದಕ್ಕೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಅವನ್ನ ಕೇಳ್ಕೊತೀನಿ. ಕೆಲವು 200 ಕೊಡ್ತಾರೆ, ಕೆಲವು 300 ಕೊಡ್ತಾರೆ, ಕೆಲವು 500 ಕೊಡ್ತಾರೆ, ಮ್ಯಾಕ್ಸಿಮಮ್ ಅಂದರೆ 1000 ರೂಪಾಯಿ ಕೊಡ್ತಾರೆ. ಅವ್ರ ಖುಷಿ ಅದು. ಬಲವಂತ ನಮ್ಮಪ್ಪ ಯಾವಾಗ ಹೇಳ್ತಿದ್ದೆ ಸರ್, ಒಬ್ಬ ವ್ಯಕ್ತಿ ಹತ್ರ ಇಸ್ಕೋಬೇಕೆ ಹೊರತು ಕಿತ್ಕೋಬಾರ್ದು. ಇವತ್ತು ನೋಡಿ ಸರ್, ಇದೆಲ್ಲ ಪಕ್ಷಿಗಳ ಫುಡ್ಡು ಸರ್. ಇದು ನವಣೆ, ಅದರಲ್ಲಿ ಕಳ್ಳೆಕಾಳು, ಹೆಸರು ಕಾಳು ಎಲ್ಲ ಇದೆ. ಇದೆಲ್ಲ ಪ್ರತಿ ಸಲ. ಆಮೇಲೆ ಪ್ರತಿಯೊಂದು ಸರ್ ನನ್ನ ಮೆಡಿಸಿನ್ಗಳು ಹಸುಗಳಿಗೆ, ಇದೆಲ್ಲ ಮೆಡಿಸಿನ್ ಸರ್. ಇದೆಲ್ಲ ಮೆಡಿಸಿನ್ಗಳು ಸರ್. ನಮಗೆ ನಮ್ಮ ಗೌಡ್ರು ಮೆಡಿಕಲ್ಸ್ ಅಂತ ಇದೆ ಸರ್ ನಮ್ಮ ಇದರಲ್ಲಿ, ಧನ್ವಂತರಿ ರೋಡಲ್ಲಿ. ಅದರಲ್ಲಿ ನಮ್ಮ ಸ್ನೇಹಿತರು ಹೋಗಿದ್ದಾರೆ ಸರ್. ಪಾಪ ಅವರು ಸಾಮೋರೆ ತೊಗೊಂಡೋಗಿ ಅಂತ ಕೊಡ್ತಾರೆ. ಗುರು ಅಂತ ಅವ್ರ ಹೆಸರು. ಏನೆಲ್ಲ ಪಾಪ ನಾಯಿಗೆ ಒಂದು ಪೆಡಿಗ್ರಿ ಬ್ಯಾಗ್ ತೊಗೊಂಡೋಗಿ ಹೋದ್ರೆ ಸಾಮೋರೆ ಸ್ಯಾಂಪಲ್ಸ್ ಬಂದಿದೆ, ಹಸುಗಳಿಗೆ ಔಷಧಿ ತೊಗೊಂಡೋಗಿ ಪ್ರೋಟೀನ್ಸ್ ಕೊಡಿ, ಕ್ಯಾಲ್ಸಿಯಂ ಕೊಡಿ ಪಾಪ ಅವ್ರು ಕೆಲವೆಲ್ಲ ಫ್ರೀ ಕೊಡ್ತಾರೆ ಸರ್. ಏನೋ ಅಂಥವ್ರಿಂದ ಪ್ರಾಣಿಗಳ ಜೀವನ ನಡೀತೀವಿ. ಈ ಆಟೋದ ಬಗ್ಗೆ ಸರ್, ಈ ಆಟೋ ನನ್ನ ಜೀವನ ಸರ್. ನೀನು ಸತ್ಯ, ನಾನು ಮಿಥ್ಯ ಸರ್. ಅವನೊಬ್ಬನೇ ಸತ್ಯ ಸರ್, ನಾವೆಲ್ಲ ಸುಳ್ಳು ಸರ್. ಸರ್ ಲೈಫ್ ಇಸ್ ಮಿರಾಕಲ್ ಸರ್. ಇವತ್ತು ನಮ್ಮ ಮನೆಗೆ ನೀವು ಬಂದಿರೋದೇ ಮಿರಾಕಲ್ ಸರ್, ಯಾರಿಗೂ ಗೊತ್ತಿಲ್ಲ ಆಯ್ತಾ ಸರ್. ರಾವಣ ನಮ್ಮ ಫೇವ್ರೆಟ್ ಬಾಸ್, ಅವ್ರ ಹೆಸರು ಸ್ನೇಕ್ ಶಾಮ್ ಅಂತ ಹಾಕಿದ್ರೆ ಬಿಂದಾಸ್ ಬೊಮ್ಮನ್ ಅಂತ ಹಾಕಿದೆ ಸರ್. ಯಾಕೆಂದರೆ ಇದು ಬಿಂದಾಸ್ ಬೊಮ್ಮನ್ ಅಂತ ಹಾಕಿದ್ನಲ್ಲ ಸರ್, ನಾನು ಆಗ್ತಿರ್ಲಿಲ್ಲ, ಸುಮ್ಮನೆ ಆಗ್ತೀವಿ ಇರಲಿ ನೋಡೋಣ ಅಂತ. ನಮ್ಮ MLA ವಾಸು ಅವರು ಇದ್ರಲ್ಲ ಸರ್, ಗುರುಗಳು ಸರ್. ಅವ್ರು ಕಾಂಗ್ರೆಸ್ ಇರ್ಬೋದು, ನಮ್ಮ BJP ಇರ್ಬೋದು, ಅದೆಲ್ಲ ಸರ್. ನಾವು ಯಾವತ್ತು ರಾಜಕಾರಣದಲ್ಲಿ ವ್ಯಕ್ತಿ ದ್ವೇಷ ಬೆಳೆಸ್ಕೋಬೇಡಿ, ರಾಜಕೀಯ ದ್ವೇಷ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀವಿ ಸರ್. ವ್ಯಕ್ತಿ ದ್ವೇಷ ಬೆಳೆಸ್ಕೋಬೇಡಿ. ಆ ಮನುಷ್ಯ ಹೆಗಲ ಮೇಲೆ ಕೈ ಹಾಕಿ ಬಿಂದಾಸ್ ಬೊಮ್ಮನ್, ನಾವಾದ್ರೆ ನಮ್ ಕ್ಯಾಸ್ಟ್ ಹಾಕತ್ತೀವಿ, ಇನ್ನೊಬ್ಬ ನೀನ್ ಕ್ಯಾಸ್ಟರ್ ಯಾರು ಹಾಕಿರ್ಲಿಲ್ಲ ಅಂದ್ಬಿಟ್ಟು ಜೋಬಿಂದ ತೆಗೆದು 1000 ರೂಪಾಯಿ ಕೊಟ್ರ ಸರ್ ಖುಷಿಗೆ. ಖುಷಿ ಆಯ್ತು ಅಂತ. ಅದು ಇಲ್ಲಿಂದ ಸರ್. ಆ ಥರ ಮನುಷ್ಯ ಸರ್. MLA ವಾಸು ಅವರು ಸರ್ ಹೋಗ್ಬಿಟ್ರು ಪಾಪ. ಅವರು ಅಂಥ ವ್ಯಕ್ತಿನ ನೆನೆಸ್ಕೋಬೇಕು. ನಾನು ಈ ಮಟ್ಟಿಗೆ ಬೆಳೆಯಕ್ಕೆ ಇನ್ನೊಬ್ರು ಶಂಕರಲಿಂಗೇಗೌಡರು ಸರ್, ಅವ್ರು ಏನೂ ಕಮ್ಯುನಿಕೇಶನ್ ಇಲ್ದೇ ಇರೋ ಕಾಲದಲ್ಲಿ ಒಂದು ಪೇಜರ್ ಕೊಡ್ಸಿದ್ರು ಸರ್. ಆ ಪೇಜರ್ ನಂಬರಿಂದ ಜನಗಳಿಗೆ ಅನುಕೂಲ ಆಯ್ತು ಸರ್. ಕೆಲವು ವ್ಯಕ್ತಿಗಳನ್ನ ನಾವು ಮರೆಯಾಗಿಲ್ಲ ಸರ್. ನನಗೆ ಸುಮಾರು ಜನ ಸಹಾಯ ಮಾಡಿದ್ದಾರೆ ಸರ್. ಎಷ್ಟೆಷ್ಟು ಜನ ಮಾಡಿದ್ದಾರೆ ಅಂದರೆ ಅವ್ರು ಎಷ್ಟು ಹೇಳಕ್ಕೆ ಹೋದ್ರೆ ರಘುಲಾಲ್ ರಾಘವನ್ ಇದ್ದಾರೆ, ನಮ್ಮ ಸ್ವೀಟ್ ಮಹೇಶ್ ಇದ್ದಾರೆ, ಸ್ವೀಟ್ ಶಿವಕುಮಾರ್ ಇದ್ದಾರೆ, ಆನಂದ್ ಅವ್ರು ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ಹಲವಾರು ಜನಗಳು ಈ ಒಂದು ಕಲ್ಲನ್ನು ಕೆತ್ತಿ ಮೂರ್ತಿಯನ್ನಾಗಿ ಮಾಡಿರ್ತಕ್ಕಂಥ, ಒಂದು ಒಣಗೋಗ್ತಿರ್ತಕ್ಕಂಥ ಮರಕ್ಕೆ ನೀರು ಗೊಬ್ಬರ ಹಾಕಿ ಇಲ್ಲಿ ತನಕ ಬೆಳೆಸಿರೋರು ಸುಮಾರು ಜನ ಇದ್ದಾರೆ ಸರ್.
ಒಬ್ಬರ ಹೆಸರು ಹೇಳಕ್ ಹೋದ್ರೆ ಒಬ್ಬರ ಹೆಸರು ಮಿಸ್ ಆಗ್ಬಿಡುತ್ತೆ ಸರ್. ಆದ್ರಿಂದ ನಾನು ಯಾರ್ಯಾರು ನನ್ನ ಜೀವನಕ್ಕೆ ನನ್ನ ಪ್ರಾಣಿಗಳಿಗೆ ಸಹಾಯ ಮಾಡಿದೆ ಸರ್, ಅವ್ರಿಗೆಲ್ಲ ಭಗವಂತ ಆರೋಗ್ಯ ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊತೀನಿ ಸರ್. ಯಾಕೆಂದ್ರೆ ಸರ್ ನಾನು ಸ್ಟೋರಿ ಹೇಳ್ತೀನಿ ಸರ್, ಒಂದು ಕಾಲದಲ್ಲಿ 60 ಪೈಸೆ ಇರ್ತಿಲ್ಲ ಟೀ ಕುಡಿಯೋಕ್ಕೆ ಸರ್, 60 ಪೈಸೆ ಇರ್ತಿರ್ಲಿಲ್ಲ. ಪಾಪ ಟೀ ಅಂಗಡಿ ಶಿವಣ್ಣ ಎಲ್ಲ ಕುಡಿತಿದ್ದೆ, ನಾನು ಸುಮ್ಮನೆ ಕೂತಿದ್ರೆ ಟೀ ಕುಡಿಯೋಣ ಅಣ್ಣ, ಅವ್ನು ಟೀ ಕೊಟ್ಟಿದ್ದಾನೆ ಸರ್. ಒಂದ್ಸಲ ಇದೇ ತರ ಸರ್ ಆಟೋ ನಿಲ್ಸ್ಕೊಂಡು ಹಿಂಗೆ ನಿಂತಿದ್ದ ಸರ್, ಯಾರೋ ಒಬ್ಬ ಏನೇನೋ ವಿಚಿತ್ರವಾಗಿ ಗಂಟು ಇಟ್ಕೊಂಡೆಲ್ಲ ಬರ್ತಿದ್ದ ಸರ್. ನಾನೇನ್ ಮಾಡಿದೆ, ಬಾ ಟೀ ಕುಡಿ ಅಂತ ಕರೆದೆ ಸರ್. ಅನ್ಬಿಟ್ಟು ಹೊಟ್ಟೋಗ್ಬಿಟ್ಟ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ನ ಕೈ ಉಗಿಸ್ಕೊಳಕ್ ಬೇಕಿತ್ತ ಟೀ ಕುಡಿಯೋದು ನಿನಗೆ, ಅವ್ನು ಮಧ್ಯೆ ಹುಚ್ಚ ಅಂತ ಗೊತ್ತಲ್ಲ, ಅವ್ನು ಹೋಗಿ ಟೀ ಕುಡಿಯೋಕೆ ಕರ್ದಿಲ್ಲ. ಅವ್ನು ಬಿಡುಮನೆ ಅವ್ನು ಬೇಡ ಅಂತ ಅವನ ಇದ್ರಲ್ಲಿ ಬೈಕೊಂಡೋದ ಸರ್. ಇಲ್ಲಿಂದ ಅಷ್ಟು ದೂರ ಹೋಗಿದ್ದಾನೆ ಸರ್, ಯಾಕಂದ್ರೆ ಕೇಮ್ ಬೇಕು ಹಿಂಗೆ ನೋಡ್ದ ಸರ್, ಹಿಂಗೆ ನೋಡ್ದ ಹಾ ಅಂದ, ಹಿಂಗೆ ಕೈ ಮುಗಿದೆ ಸರ್ ಅಷ್ಟೇ. ಹಿಂಗೆ ಅನ್ಬಿಟ್ಟು ಸರ್ ₹1 ಕೊಟ್ಬಿಟ್ಟು ಹಿಂಗೆ ಅನ್ಬಿಟ್ಟು ಹೋಗ್ತಾ ಇದೆ ಸರ್. ಈಗಲೂ ಅದನ್ನ ಲ್ಯಾಮಿನೇಷನ್ ಮಾಡಿಸಿಟ್ಟಿದ್ದೀನಿ, ಅರೇ ಲ್ಯಾಮಿನೇಷನ್ ಮಾಡಿಸಿಟ್ಟಿದ್ದೀನಿ. ಅವ್ನು ಯಾರು ಏನು ಒಂದು ಗೊತ್ತಿಲ್ಲ ಸರ್. ಮಿರಾಕಲ್ ಲೈಫಲ್ಲಿ ತುಂಬ ನಡೆದಿದೆ ಸರ್. ಸತ್ಯವಾಗ್ಲೂ ಹೇಳ್ತೀನಲ್ಲ ಸರ್, ನನ್ನ ಲೈಫೇ ಮಿರಾಕಲ್ ಸರ್. ನಾನು ಈ ಮಟ್ಟಿಗೆ ಆಗ್ತೀನಿ, ನನ್ನ ಪ್ರೋಗ್ರಾಮ್ ನ್ಯಾಷನಲ್ ಜಾಗ್ರಫಿಯಲ್ಲಿ ಬರುತ್ತೆ, ಹಿಸ್ಟ್ರಿ ಚಾನೆಲಲ್ಲಿ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿಲ್ಲ ಸರ್. ಬಟ್ ಆದ್ರೂ ಜೊತೆಲಿರೋರು ತುಂಬ ನೋವು ಕೊಟ್ಟರು ಸರ್, ಜೊತೆಲಿರೋರೇ ಹಾಕೊಟ್ರು, ಜೊತೆಲಿರೋರೇ ಮೋಸ ಮಾಡಿದ್ರು. ಒಂದು ಒಳ್ಳೆ ಮನೆ ಇತ್ತು ಸರ್, ಒಬ್ಬಂಗೆ ಯಾರಿಗೋ ಶ್ಯೂರಿಟಿ ಆಗ್ಬಿಟ್ಟು ಆ ಮನೆ ಮಾರ್ಬಿಟ್ಟು ಆ ಸಾಲ ಎಲ್ಲ ತೀರಿಸಿ ಇಲ್ಲಿಗೆ ಬಂದಿದ್ದೀನಿ ಸರ್. ಈಗ ನೆಮ್ಮದಿಯಾಗಿದ್ದೀನಿ ಸರ್, ಪ್ರಾಣಿಗಳ ಜೊತೆ ನೆಮ್ಮದಿಯಾಗಿದ್ದೀನಿ ಸರ್. ಇಲ್ಲಿ ಜೀವನದಲ್ಲಿ ಯೂನಿವರ್ಸಿಟಿ ಹೇಳ್ಕೊಡ್ತಿರೋ ಪಾಠ ಜೀವನ ಹೇಳ್ಕೊಡುತ್ತೆ ಸರ್. ಅದಕ್ಕೇನೆ ಹೇಳೋದು, ಯಾರು ಎಷ್ಟೇ ಡಾಕ್ಟರೇಟ್ ತೊಗೊಂಡಿರ್ಬೋದು ಸರ್, ಅದಕ್ಕಿಂತ ಡಬಲ್ ಡಾಕ್ಟರೇಟ್ನ ತೊಗೊಂಡ್ಬಿಟ್ಟಿದ್ದೀನಿ ಸರ್ ನೋವಲ್ಲಿ. ಎಲ್ಲ ಸುಮಾರು ಜನ ನೋವು ಕೊಟ್ಬಿಟ್ಟು ಸರ್. ನಿಂಗೆ ಬೇಕಿತ್ತ ಅನ್ನೋರೇ ಜಾಸ್ತಿ ಆದರೆ ಹೊರತು ಇದು ಮಾಡು ಅಂತ ಪ್ರೋತ್ಸಾಹ ಕೊಡೋದೇ ಇರಲಿಲ್ಲ ಸರ್, ಪ್ರೋತ್ಸಾಹ ಕೊಡೋದೇ ಇರಲಿಲ್ಲ. ಬಟ್ ಆದರೆ ನನಗೆ ನಾನೇ ಯಾಕೆ ಆಗಲ್ಲ, ಯಾಕೆ ಮಾಡಬಾರ್ದು ಅಂತೇಳಿ 1977ನೇ ಇಸ್ವಿ ಸರ್ ಆ ವಿಡಿಯೋಕ್ಕೆ ಶುರು ಮಾಡಿದ್ದು. ಇನ್ನು 2 ವರ್ಷ ಆದರೆ 50 ವರ್ಷ ಆಗುತ್ತೆ ಸರ್, ನನಗೆ 60 ವರ್ಷ ಆಗುತ್ತೆ ಸರ್. ಆಗ ಎದುರುಗಡೆ ಮನೆಗೆ ಬಂದಿದ್ದು ಅವನ್ನ ಆಟಿಗೆ ಹಿಡಿಯಕ್ಕೆ ಹೋಗಿ ದೂರ ಬಿಟ್ಟು ಬಂದಿದ್ದು, ಅವಳು ಎಲ್ರಿಗೂ ಹೇಳ್ಕೊಂಡ್ಬಂದು ಶ್ಯಾಮ ಹಾವಿಡ್ದ ಅಂತ. ಆ ಸಮಯದಿಂದ ಪ್ರತಿಯೊಬ್ಬರು ಕರೆಯಕ್ಕೆ ಶುರು, ಶ್ಯಾಮ ಹಾವಿದೆ ಬಪ್ಪ, ಅಡುಗೆ ಮನೆಯಿದೆ ಬಾ, ಹೊರಗೆ ಬಿಡು. ಅಲ್ಲಿಂದ ಶುರು ಆಯ್ತು ಸರ್. ಒಬ್ಬರು ನಮ್ಮ ಏರಿಯಾದಲ್ಲಿ ಒಬ್ಬರು ಇಂಜಿನಿಯರ್ ರುದ್ರಪ್ಪ ಅಂತಿದ್ರು ಸರ್, ಅವರು ಕಾಂಪೌಂಡ್ ಪಕ್ಕ ಒಂದು ಹಾವು ಹೋಗಿದ್ರಿಂದ ಬೆಳಿಗ್ಗೆ 8:15 ನೋಡಿದ್ದಾರೆ. ಶ್ಯಾಮನ್ ಕರ್ಕೊಂಬ ಅಂತ ನಾನು ಸ್ಕೂಲ್ಗೆ ಹೋಗಿ ರೆಡಿ ಆಗಿದ್ದೀನಿ ಸರ್. ಹಾವು ಬಿಲ್ಲು ಕೊಟ್ಟೋಗಿದೆ ಸರ್. ಎಷ್ಟನೇ ಕ್ಲಾಸ್ ಆಗಿದೆ? ನಾನಾಗ 6ನೇ ಕ್ಲಾಸ್ ಸರ್, 5ನೇ ಕ್ಲಾಸ್ 6ನೇ ಕ್ಲಾಸ್ ಸರ್. ಅವಾಗ ಹೋಗಿದ್ದೀನಿ ಸರ್. ಹೋದಾಗ ಶ್ಯಾಮ ಈ ತೂತಲ್ಲಿ ಹಾವು ಹೋಗಿದೆ, ಕಂಬದ ಪಕ್ಕ ಒಂದು ಹಾವು ಹೋಗಿದೆ ಅಂದರು. ಅದು ಈಚೆ ಬರ್ಸೋದು ಹೆಂಗೆ ಅಂತ ಯೋಚನೆ ಮಾಡಿ, ಅದೇ ಈಚೆ ಬರಲಿ ಅಂತ ಕಾಯಕ್ಕೆ ಏನಾಯ್ತು ಗೊತ್ತಾ ಸರ್, ರುದ್ರಪ್ಪನವ್ರು ಕೇಳಿ ಇವತ್ತು ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮ ಸ್ಕೂಲ್ಗೆ ಹೊಟ್ಟೋದ್ರಲ್ಲ, ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಹೊರಟ್ಬಿಟ್ಟೆ. ನಮ್ಮ ಅಪ್ಪ ಅಮ್ಮ ಸ್ಕೂಲ್ಗೆ ಹೋದ್ಮೇಲೆ ಸ್ಕೂಲಿಗೆ ಚಕ್ರ ಹೊಡೆದು ಬಂದು ಅಲ್ಲಿ ಕೂತಿದ್ದೀನಿ ಸರ್. ಅದು ಬೆಳಿಗ್ಗೆ ನೋಡಿರೋದು ಮಧ್ಯಾಹ್ನ 3:15 ಈಚೆ ಬಂದಿದೆ ಸರ್, 3:15 ಈಚೆ ಬಂದಿದೆ. ಫುಲ್ ಈಚೆ ಬಂದ್ಮೇಲೆ ಅದು ಹಿಡಿದು ಎದುರುಗಡೆ ತೋಟಕ್ಕೆ ತೊಗೊಂಡು ಬಿಟ್ಟು ಬಂದಿದ್ದು. ರುದ್ರಪ್ಪನವ್ರು ಅದು ಹೇಳ್ತಾರೆ, ಅಷ್ಟೊತ್ತು ಒಂದು ಆ ವಿಡಿಯೋ ಕಾದಿ ಸ್ಕೂಲಿಗೆ ಚಕ್ರ ಹೊಡೆದು ಕಾದಿದ್ದಿಲ್ಲ ಅಂತ ಹೇಳ್ತಾರೆ. ಆ ಥರ ಸರ್, ಕಮ್ಯುನಿಕೇಶನ್ ಇಲ್ಲ, ಫೋನ್ ಇಲ್ಲ, ಪೇಜರ್ ಇಲ್ಲ, ಮೊಬೈಲ್. ಇವಾಗೇನು ಗೂಗಲ್ ಹಾಕೊಂಡು ಹೊಟ್ಬಿಡ್ತಾರೆ. ಅವಾಗ ಎಷ್ಟು ಕಷ್ಟ ಆಯ್ತು ಗೊತ್ತಾ ಸರ್. ಸರ್ ಲ್ಯಾಂಡ್ ಲೈನ್ ಹಾಕ್ಸಕ್ಕೆ ನಮ್ಮ ಅಪ್ಪನ ಕೈಲಿ ಉಗಿಸ್ಕೊಂಡಿದ್ದೆ, ಬೋಳಿ ಮಗನೇ ಲ್ಯಾಂಡ್ ಲೈನ್ ಹಾಕಕ್ಕೆ ನಾವು ಸಾವುಕಾರ ಅಂತ ಯೋಚನೆ ಮಾಡಿ. ಈ ಆಟೋ ಎಷ್ಟು ಜನ ಪೇಷಂಟ್, ಎಷ್ಟು ಜನ ಪ್ರೆಗ್ನೆಂಟ್ ಆಗಿ ಕರ್ಕೊಂಡು ಹೋಗಿದೆ ಗೊತ್ತಾ ಸರ್. ಇದೇ ಆಟೋಲಿ 2 ಆಟೋ ಬೇಬಿ ಆಗಿದೆ ಸರ್, ಇದೇ ಆಟೋಲಿ 2 ಆಟೋ ಬೇಬಿ ಆಗಿದೆ ಸರ್. ಆಯ್ತು, ಅದಕ್ಕೆ ನಾವು ಉಚಿತವಾಗಿ ಕರ್ಕೊಂಡು ಹೋಗ್ತಿದ್ದೆ ಸರ್. ಸರ್ ರಾತ್ರಿ 12:15 ಫೋನ್, ಪೇಜರ್ ಮೆಸೇಜ್, ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಅಂತ ಲ್ಯಾಂಡ್ ಲೈನಿಂದ ಫೋನ್ ಮಾಡಿ ನಂಬರ್ ತಿಳ್ಕೊತಿದ್ದೆ ಸರ್. ಎಂಥ ಕೆಲಸ ಮಾಡೋರು ಗೊತ್ತಾ ಸರ್. ನೈಟ್ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ, ಟೆಲಿಫೋನ್ ಸೈಲೆಂಟ್ ಮಾಡ್ಬೋದಿತ್ತು ಗೊತ್ತಲ್ಲ, ಸೈಲೆಂಟ್ ಮಾಡಿ ಇಟ್ಬಿಡೋರು ಸರ್. ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿದೆ, ಫೋನ್ ಎತ್ತರೇ ಇಲ್ಲ ಸರ್. ವಾಪಸ್ ಏನು ಇಷ್ಟೊತ್ತಾದ್ರೂ ಬಂದಿಲ್ಲ ಸರ್. ಆಗಿಂದ ಫೋನ್ ಮಾಡ್ತೀನಿ, ಫೋನ್ ಸೈಲೆಂಟ್ ಆಗಿ ಇಟ್ಟಿದ್ದೀರ, ಅಯ್ಯೋ ಶಾಮೋರಿ ನೈಟ್ ಡಿಸ್ಟರ್ಬ್ ಆಗುತ್ತೆ ಅಂತ. ಆ ಥರ ಇಲ್ಲ ಅನುಭವಿಸಿದ್ದೀನಿ ಸರ್. ಇವತ್ತು ನೀವು ಆ ವಿಡಿಯೋ ಕರೀತೀರಾ ಸರ್, ಮನೆ ಗೊತ್ತಿಲ್ಲ ಸರ್, ರಾಮಕೃಷ್ಣ ನಗರ ಅಂತ ಹೇಳ್ಬಿಟ್ಟು ಒಂದು ಅಡ್ರೆಸ್ ಹೇಳಿದ್ರಿ, ಅಲ್ಲಿ ಬಂದು ನಿಂತಿದ್ದೀನಿ. ಯಾವ ಮನೆ ಅಂತ ಕಂಡು ಹಿಡಿಲಿ ಸರ್. ಟೆಲಿಫೋನ್ ವೈರ್ ಯಾರ ಮನೆಗೆ ಹೋಗಿದೆ ನೋಡ್ಕೊಳ್ಳೋದು ಸರ್. ಅವ್ರ ಮನೆಗೆ ಹೋಗ್ಬಿಟ್ಟು, ಸರ್ ಯಾರೇ ಅದು ಸರ್, ಶ್ಯಾಮ್ ಬಂದಿದ್ದೀನಿ ಸರ್, ಸ್ನೇಕ್ ಶ್ಯಾಮ್. ಏನೋ ಅದು ಯಾರ್ದೋ ಮನೆಗೆ ಹಾವು ಬಂದಿದಂತೆ, ಫೋನ್ ನಂಬರ್ ಇದೆ, ಫೋನ್ ಮಾಡಿಕೊಡ್ತೀರಾ ಸರ್. ಅವರು ಶ್ಯಾಮ್ ಅವರೇ ಬೇಜಾರು ಮಾಡ್ಕೋಬೇಡಿ, ಈ ತಿಂಗಳು ನಾವು ದುಡ್ಡು ಕಟ್ಟಿಲ್ಲ, ಔಟ್ ಗೋಯಿಂಗ್ ಕಟ್ ಮಾಡ್ಬಿಟ್ಟಿದೆ. ₹300 ಕಟ್ಟಕ್ಕಾಗದೆ ಔಟ್ ಗೋಯಿಂಗ್ ಕಟ್ ಆಗ್ತಿತ್ತು ಸರ್. ಆಗ ಅಷ್ಟು ಕಷ್ಟ ಇತ್ತು. ಬನ್ನಿ ನಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಿದ್ದ, ಅಲ್ಲಿ ಕರ್ಕೊಂಡೋಗಿ ಅವ್ರ ಕೈಲಿ ಫೋನ್ ಮಾಡಿಸಿ, ಅವ್ರ ಕೈಲಿ ಕೊಟ್ಟು, ಅವ್ರ ಫೋನ್ ಅಡ್ರೆಸ್ ತಿಳ್ಕೊಂಡು ನನ್ನ ಜೊತೆ ಬರೋರು ಸರ್. ಅಷ್ಟು ಕಷ್ಟ ಇದ್ದಾಗ ಈಗಿನ ಹುಡುಗರಿಗೆ ಮ್ಯಾಪ್ ಹಾಕೊಂಡು ಹೊಟ್ಟೋಗ್ಬಿಡ್ತಾರೆ. ಎಷ್ಟು ಕಷ್ಟ ಪಟ್ಟಿದ್ದೀನಿ ನನಗೆ ಗೊತ್ತು ಸರ್. ಯಾಕಂದ್ರೆ ಪೇಜರ್ ಇದ್ದಿದ್ದು ಅಡ್ರೆಸ್ ಹಾಕ್ಬಿಟ್ರೆ ಅಡ್ರೆಸ್ ಹುಡ್ಕಕ್ ಆಗ್ತಿಲ್ಲ. 12:30 1 ಗಂಟೆಲಿ ಎಲ್ಲಿ ಹುಡುಕ್ತೀರಾ ಸರ್.
ಸರ್ ಎಷ್ಟೋ ಸಲ ಆ ವಿಡಿಯೋ ಕೈ ಹಾಕಿದ್ರೆ ಕರೆಂಟ್ ಹೊಡೋಗ್ಬಿಡುತ್ತೆ ಸರ್. ಈಗಾಗಲೇ ಎಲ್ಲ ಮೊಬೈಲ್ ಲೈಟ್ ಹಾಕ್ಬಿಡ್ತಾರೆ, ಟಕ 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 ಅಂತ ಹಾಕ್ಬಿಡ್ತಾರೆ ಟಾರ್ಚು. ಅವಾಗ ಟಾರ್ಚು ಸೆಲ್ ಟಾರ್ಚು ಅವ್ರು ಯೂಸೇ ಮಾಡ್ತಿರ್ಲಿಲ್ಲ, ಹಿಂಗೆ ಅಮುಕ್ತಾಗ ಹಿಂದೆ ಹೊಡಿದ್ರೂ ಆಗ್ತಿರ್ಲಿಲ್ಲ. ಸೆಲ್ ನೋಡಿ ಎಲ್ಲ ಸೆಲ್ ವಾಮಿಟ್ ಮಾಡ್ಬಿಟ್ಟಿರೋದು, ಹೊಸ ಸೆಲ್ ತರಕ್ಕೆ ಅವಾಗ ಕಳ್ಸೋರು. ಆಗ ಅದಲ್ಲಿ ಇದೆಲ್ಲ ಆಗ್ಬಿಟ್ಟು ತುಕ್ಕಿಡ್ಬಿಟ್ಟು ಬರ್ತಿರ್ಲಿಲ್ಲ. ಇನ್ಯಾರೋ ತರೋರು ಸರ್ ಚಾರ್ಜಬಲ್ ಟಾರ್ಚ್ ಸರ್, ಚಾರ್ಜಬಲ್ ಹಿಂಗೆ ಇಟ್ಕೊಂಡು ಇನ್ನೇನು ನಾವು ಕೈ ಹಾಕ್ಬಿಟ್ಟು ಚಾರ್ಜ್ ಹೊಟ್ಟೋಗ್ಬಿಡುತ್ತೆ ಸರ್. ಆ ಥರ ಕಷ್ಟ ಎಲ್ಲ ಇತ್ತು ಸರ್. ಬಟ್ ಆದರೂ ಇಲ್ಲಿ ತನಕ ಈ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ ಸರ್. ಎಲ್ಲ ಒಂದು ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಸರ್. ಆಯ್ಲಿ ಆಯ್ತು ಆಯ್ತು ಆಯ್ತು. ರಶ್ಮಿ ತಗೋ ತಗೋ ಬಾ ತಗೋ ಸರ್. ಇವನು ತಿಮ್ಮ, ಇವನು ಹುಲಿಯ. ರಶ್ಮಿ ತಗೋ, ರಶ್ಮಿ ಬಾ. ಇವಳು ರಶ್ಮಿ, ಇವಳು ಶ್ಯಾಡೋ, ಅವನು ಹುಲಿಯ, ಅವನು ಬೈರ. ಇವರೆಲ್ಲ ಆಯ್ತು 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 ಆಯ್ತು. ಇವರೆಲ್ಲ ಸರ್ ಇವ್ರು ತಂದ್ಬಿಟ್ರು ನಾಯಿಗಳು. ಇದು ಮಾತ್ರ ನನ್ನ ಮಗ ಸೂರ್ಯ ತಂದಿದ್ದದ್ನ ಶ್ಯಾಡೋನ. ಇದಕ್ಕೆ ಇಷ್ಟೆಲ್ಲ ಕತ್ತಲ್ಲಿ ಗಾಯ ಆಗ್ಬಿಟ್ಟಿತ್ತು, ತಂದ್ಬಿಟ್ರು ನೋಡಿ, ಎಲ್ಲ ವಾಸಿಯಾಗಿ ಸೂಪರ್ ಆಗಿದ್ದಾನೆ ಈಗ. ಚಿನ್ನ ಇದು ಈಗ ಕಟ್ಟಿರೋದೇನು ಇದಕ್ಕೆ ಬಿಟ್ಟು ಓಡ್ಬಿಡ್ತಾನೆ ಸರ್. ಇದು ಮೇಟಿಂಗ್ ಟೈಮ್ ಅಲ್ವಾ, ಕೈಗೆ ಸಿಗಲ್ಲ. ಆಮೇಲೆ ಹೋಗಿ ಅಲ್ಲಿ ಇಲ್ಲಿ ಉಳಾಸ್ಕೊಂಡ್ ಬರ್ತಾನೆ, ಹೊಟ್ಟೆ ಕಿಚ್ಚೋದಕ್ಕೆ. ಸರ್ ಬನ್ನಿ ಒಳಗೆ ಹೋಗೋಣ ಸರ್. ಸರ್, ಈ ಮನೆ ಒಂದು ಕಾಸ್ಟ್ ಎಫೆಕ್ಟಿವ್ ಹೌಸ್, ಮತ್ತೆ ಬಹಳ ತಂಪಾಗಿದೆ. ಹಂಚುಗಳು, ಬ್ರಿಕ್ಸ್ಗಳು ಇವನ್ನೆಲ್ಲ ಬಳಸಿ ಮಾಡಿದಿರಿ. ಇದು ಇದೇ ತರ ಮಾಡ್ಬೇಕು ಅಂತ ಮಾಡಿದ್ದ ಅಥವಾ ಹೇಗೆ? ಹೌದು ಸರ್, ಇದೆಲ್ಲ ಪ್ಲಾನ್ ನಂದೇನೆ, ಇದೇ ತರ ಮಾಡ್ಬೇಕು ಅಂತ. ನನಗೆ ಮೊದ್ಲಿಂದ ಒಂದು ಆಸೆ ಇತ್ತು, ಮನೆ ಕಡೆ ಹಾಲ್ ದೊಡ್ಡದಾಗಿರ್ಬೇಕು, ಹಾಲಲ್ಲಿ ಒಂದು ಉಯ್ಯಾಲೆ ಇರ್ಬೇಕು, ಆಮೇಲೆ ಜೊತೆಗೆ ಈ ತರ ಜನ ಮುಂದೆ ಕೂರಕ್ಕೆ ಒಂದು ಆಸನ ಇರ್ಬೇಕು, 3 ರೂಮ್ ಇರ್ಬೇಕು ಅಂತ, ಈ ತರ ಮಾಡ್ಬೇಕು ಅಂತ. ಇದು ಸಿಮೆಂಟ್ ಬ್ರಿಕ್ಸ್ ಸರ್. ಇದು ನಾನು ನನ್ನ ಫ್ರೆಂಡ್ ಮಂಜಣ್ಣ ಅಂತಿದ್ರು, ಅವ್ರನ್ನ ಕೇಳ್ಕೊಂಡೆ, ಅಣ್ಣ ಈ ತರ ಮನೆ ಮಾರ್ಬಿಟ್ಟಿದ್ದೀನಿ, ಕಷ್ಟದಲ್ಲಿದ್ದೀನಿ, ನಿರ್ಮಿತಿ ಕೇಂದ್ರದಲ್ಲಿ ಇದ್ರು, ನೀನು ಏನು ರೇಟ್ ತಗೋತ್ಯಾ, ಅದಕ್ಕೆ ಒಂದು 2 ರೂಪಾಯಿ ಕಮ್ಮಿ ಕೊಡೋಣ ಸಾಕು ಅಂತ. ಅದಕ್ಕೇನಂತೆ ಬಾರೋ ಅಂತ ಪಾಪ ಅವ್ರೇನ್ ಮಾಡಿದ್ರು, 2 ರೂಪಾಯಿ ಕಮ್ಮಿಗೆ ಇಟ್ಟಿಗೆಗಳೆಲ್ಲ ಕೊಡ್ಸಿದ್ರು. ಇಟ್ಟಿಗೆ ಕಟ್ತೆ, ಗಿಲೋ ಮಾಡಿಸ್ತಿಲ್ಲ, ಇಸ್ ಅನ್ನೆಸೆಸರಿ ಗಿಲ್ಲ. 3 ಅಡಿ ತನಕ ಚೆನ್ನಾಗಿ ಕಾಣಲಿ ಅಂತ ಮಾಡಿಸ್ದೆ, ಈ ತರ ಮಾಡಿಸ್ದೆ, ಹೆಂಚಾಕ್ದೆ, ಬೆಳಗ್ಗೆ ಹೆಂಚ್ಗಳು. ಸೊ ಈ ತರ ಮಾಡ್ಕೊಂಡು, ಬಟ್ ಒಂದು ಖುಷಿಯಾಗಿ ನಾನು ವಾಸ ಮಾಡಕ್ಕೆ ಯಾವ ತರ ಇರಬೇಕು ಆ ತರ ಕಟ್ಟಿದೆ ಸರ್. ಸೊ ಹಾಲ್ ದೊಡ್ಡದಾಗಿದೆ, ಅಡುಗೆ ಮನೆ ದೊಡ್ಡದಾಗಿದೆ, ರೂಮ್ಗಳು 11x14 ಇದೆ. ಇದೆಲ್ಲ ಆದ್ಮೇಲೆ ರೈಟ್ ಸೈಡಲ್ಲಿ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಇದೆ ಸರ್. ಅದು ಈ ತರ ಮಾಡಿದೆ. ಇದಕ್ಕೆಲ್ಲ ನಾನು ಏನೇ ಮಾಡಿ ಎಷ್ಟೇ ಕಾರಲ್ಲಿ ಓಡಾಡಿದ್ವಿ, ಅದಕ್ಕೆಲ್ಲ ಬೇಸ್ಮೆಂಟ್ ಸರ್ ನಮ್ಮಪ್ಪ ಕೊಟ್ಟರು 4 ಆಣೆ ಭಿಕ್ಷೆ ಸರ್. ಅವತ್ತೇನೋ ನಾವು ಪ್ಲಾನಿಂಗ್ ಮಾಡಿಬಿಟ್ಟಿದ್ದೀರಿ, ನಾವು ಭೂಮಿಗೆ ಬರೋಕ್ಕಾಗ್ತಿಲ್ಲ. ಅದಕ್ಕೆ ಯಾವ ನಮ್ಮ ತಂದೆ ತಾಯಿಗೆ ನಾನು ಹೇಳೋದು, ಪ್ರತಿದಿನ ನಾನು ದೇವ್ರ ಫೋಟೋ ನೋಡೋಕ್ಕೂ ಮುಂಚೆ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡ್ಬಿಟ್ಟೆ ದೇವ್ರ ಫೋಟೋ ನೋಡೋ ಸರ್. ಯಾಕಂದ್ರೆ ಇಡೀ ಪ್ರಪಂಚ ದೇವರು ಅಂತ ತೋರಿಸಿದ್ದೆ ನಮ್ಮ ತಂದೆ ತಾಯಿ. ಸೊ ಅವರು ಎಷ್ಟೇ ನಾವು ಶ್ರೀಮಂತ ಆದ್ರೆ ಅದೆಲ್ಲ ನಮ್ಮ ಅಪ್ಪನ ಭಿಕ್ಷೆನೆ ಸರ್, ನಮ್ಮ ಅಮ್ಮನ ಭಿಕ್ಷೆನೆ ಸರ್. ಈ ಥರ ಮಾಡಿದೆ. ಒಂದಷ್ಟು ಅವಾರ್ಡ್ಗಳೆಲ್ಲ ಬಂತು. ಸೊ ಇದೊಂದು ನನ್ನ ಫ್ರೆಂಡ್ ಬರೆದಿದ್ದು ಶಿವಕುಮಾರ್ ಅಂತ ನನ್ನ ಥರ ಬರೆದಿದ್ದು. ಸೊ ಇದೆಲ್ಲ ಆದಮೇಲೆ ಒಂದು ರಾತ್ರಿ 12:30ಗೆ ಹಾವು ಹಿಡಿಯೋಕೆ ಹೋದೆ ಸರ್. ತುಂಬಾ ಬಡವ ಸರ್ ಆ ಹುಡುಗ, ತುಂಬಾ ಅಂದ್ರೆ ತುಂಬಾ ಬಡವ ಸರ್. ಆ ಹುಡುಗ ಏನ್ ಮಾಡ್ದ, ಅಣ್ಣ ನಿಮಗೆ ಕೊಡಕ್ಕೆ ಏನಿಲ್ಲ ಅಣ್ಣ, ನನ್ನ ಹತ್ರ ನಾವೊಂದು ಆರ್ಟಿಸ್ಟ್ ಅಣ್ಣ, ನೀವು ವಿಷ್ಣುವರ್ಧನ್ ಫ್ಯಾನ್ ಅಂತ ಗೊತ್ತಣ್ಣ ಅಂದ್ಬಿಟ್ಟು ಆ ವಿಷ್ಣುವರ್ಧನ್ ಫೋಟೋ ಕೊಟ್ಟು ಸರ್. 1 ರೂಪಾಯಿ ಕಾಯಿನ್ ಅಂದ್ರೆ ಆಗ ಸರ್ 1 ರೂಪಾಯಿ ಸರ್. ನೋಡಿ ಸರ್, ಇಲ್ಲಿ ಕಾಯಿನ್ ಅಲ್ಲ ಸರ್, ನೋಟು. ಇದನ್ನ ಇವತ್ತಿಗೂ ಇಟ್ಟಿದ್ದೀರಿ ಸರ್. ಯಾವ ಇಸ್ವಿ ನೋಡಿ ಸರ್ ಅದು? ಇಲ್ಲಿದೆ ನೋಡಿ, 1976 76ನೇ ಇಸ್ವಿದು ಸರ್. 92ನೇ ಇಸ್ವಿ ಕೊಡಿ ಸರ್, 92, 93. ಅದಕ್ಕೆ ಅದು ಹಾಗೆ ಇಟ್ಟಿದ್ದೀನಿ. ಯಾಕೆಂದ್ರೆ ಸರ್ ಈ 1 ರೂಪಾಯಿ ಈ ಮನೆ ಕಟ್ಟಕ್ಕೆಲ್ಲ ಮೂಲ ಕಾರಣ. ಹೌದು, ಅವ್ರು ಯಾವ ಮನ್ಸಲ್ಲಿ ಕೊಟ್ಟರೋ ಗೊತ್ತಿಲ್ಲ ಸರ್. ಕರೆಕ್ಟ್. ಇದೇ 1 ರೂಪಾಯಿ ಸರ್. ನೀವು ಆಕ್ಟ್ ಮಾಡಿದ್ರೆ ಸರಿ ಇಲ್ಲ, ಇವ್ರು ಬಂದಿರು ಮನೆಗೆ ಸರ್. ಎಲ್ಲದಕ್ಕಿಂತ ಒಂದು ಅದ್ಭುತ ತೋರಿಸ್ತೀನಿ ಬನ್ನಿ ಸರ್. ಸರಿ, ನಾ ಬಂದವನೇ ಗಮನಿಸಿದೆ, ಟಾಯ್ಲೆಟ್ ಇದು, ಅಲ್ಲೇನೋ ಒಂದು ಒಳಗಡೆನೋ ಒಂದು ಗಮನಿಸಿದೆ. ಇದು ಜ್ಞಾನಪೀಠ ಸರ್. ನೀವು ಕೂತಾಗ ಎಲ್ಲ ಜ್ಞಾನ. ಹೌದು ಹೌದು. ಸಾಮಾನ್ಯ ಅಬ್ಸರ್ವ್ ಮಾಡಿ ನೀವು, ಅಲ್ಲ ಬಾತ್ರೂಮ್ ಅಲ್ಲೇ ಚಿಂತನೆಗಳು. ಸಾಮಾನ್ಯ ಅಬ್ಸರ್ವ್ ಮಾಡಿ. ಹೌದು. ಒಂದು ವಿಷಯ ಹೇಳ್ತೀನಿ, ನೀವು ದೇವ್ರ ಪೂಜೆ ಮಾಡುವಾಗ ಇಲ್ದೇ ಇರೋರ್ ಬಗ್ಗೆ, ನಿಮ್ ಮೋಸ ಮಾಡಿರೋರ್ ಬಗ್ಗೆ ಕೆಟ್ಟ ಆಲೋಚನೆಗಳು ಬರದೆ ನೀವು ದೇವ್ರ ಪೂಜೆ ಮಾಡೋದು. ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ನೀವು ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳಿ, ಒಳ್ಳೊಳ್ಳೆ ಚಿಂತನೆಗಳು ಬರುತ್ತೆ. ನಿಮ್ಗೆ ಕೆಟ್ಟದ್ ಮಾಡಿದ್ರೆ ಯಾರು ಹತ್ರ ಬರಲ್ಲ. ಆಯ್ತಾ? ನಾ ಅದಕ್ಕೆ ಬಂದಿದ್ದು, ನನ್ನ ಜ್ಞಾನಪೀಠ ಅಂತ ಬಂದ್ಬಿಟ್ಟೆ. ನನಗೆ ಎಲ್ಲ ಐಡಿಯಾಗಳು ಹೊಳೆಯೋದೆಲ್ಲ ಅಲ್ಲೇನೆ. ನಾನು ಸಾಮಾನ್ಯ ಈ ಮನೆ ಕಟ್ಟಕ್ಕೆ ಪ್ಲಾನ್ ಎಲ್ಲ ಕೂತ್ಕೊಂಡು ಹಾಕಿದ್ರೆ ಟಾಯ್ಲೆಟ್ ಅಲ್ಲೇ.
ಹಿಂಗೆ ಬರಬೇಕು ಈ ತರ ಬರಬೇಕು ಅಂತ. ಸಾಮಾನ್ಯ ಈ ತರದ ಮನೆ ಇದು ಎಷ್ಟು ವಿಸ್ತೀರ್ಣ ಇದೆ? ಸರ್ ಇದು ಬಂದು ಹೀಗಿಗೆ ಸರ್ 40 ಫೀಟ್ ಇದೆ, ಹೀಗೆ 44 ಇದೆ, 44/40. ಎಷ್ಟು ವರ್ಷ ಆಯ್ತು ಇಷ್ಟು? 5 ವರ್ಷ ಆಯ್ತು. ಸಾಮಾನ್ಯ ಎಷ್ಟು ಕಾಸ್ಟ್ ಆಯ್ತು? ನನಗೆ ಅವಾಗ ಇದೆಲ್ಲ ಬಂದು 22 ಲಕ್ಷ ಬಿತ್ತು ಸರ್. ಆ್ಯಕ್ಚುಲಿ ನನಗೆ ಮೆಟೀರಿಯಲ್ಸ್ಗಿಂತ ಕೂಲಿನೇ ಜಾಸ್ತಿ ಹೋಗ್ತದೆ. ಕರೆಕ್ಟ್. ಮೆಟೀರಿಯಲ್ಸ್ ಏನು ಫೋನ್ ಮಾಡಿ ಎಲ್ಲ ಬಂದ್ಬಿಡುತ್ತೆ, ಕೂಲಿ ಭಾರಿ ಕಷ್ಟ ಸರ್. ಇವತ್ತು ಕೆಲಸದವ್ರು ಸಿಗಲ್ಲ, ಕಾಲಿಗೆ ಬಿತ್ತು ಕರ್ಕೊಂಬಂದ್ರೆ ಸಿಗಲ್ಲ ಸರ್, ಬೇಜಾರಾಗುತ್ತೆ ಸರ್. ಅದಕ್ಕೆ ನಾನು ಎಲ್ರಿಗೂ ಹೇಳ್ತಿರ್ತೀನಿ ಸರ್, ಮೀನು ತಿನ್ನೋನ್ಗೆ ಮೀನು ಹಿಡಿಯೋದು ಹೇಳ್ಕೊಡಿ, ಮೀನು ತಿನ್ನಕ್ಕೆ ಕೊಡ್ಬೇಡಿ. ಕರೆಕ್ಟ್. ಬಿಟ್ಟು ಯಾರಿಗೂ ಕೊಡಬೇಡಿ, ಕೆಲಸ ಮಾಡಿಸಿ ಸಂಬಳ ಕೊಡಿ. ಈಗ ನಾವು ಮಾಡ್ತಿರೋದು ಅದೇ ಅಲ್ವಾ ಸರ್? ತೊಟ್ಲು ತಂದು ಎಸ್ ಸರ್. ಯಾರ್ದೋ ಮನೆಗೆ ಆ ಹಿಡಿಯೋಕೆ ಹೋದಾಗ ಬಿಸಾಕಿದ್ರು ಸರ್, ಇದನ್ನ ಎಷ್ಟು ಎತ್ಕೊಂಬಂದಿರೋದು. ಇದರಲ್ಲಿ ಯಾರ್ಯಾರು ಮಲಗಿದ್ರೋ ಗೊತ್ತಿಲ್ಲ, ಎತ್ಕೊಂಬಂದು ಮಾಡಿದ್ವಿ.